ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶುಭ ಗ್ರಹ ದೇವಗುರು ಎಂದು ಕರೆಸಿಕೊಳ್ಳುವ ಬೃಹಸ್ಪತಿ ಅಂದರೆ ಗುರುಗ್ರಹವು ಮನಸ್ಸಿನ ಕಾರಕನಾದ ಚಂದ್ರನೊಂದಿಗೆ ಸಂಯೋಗಗೊಂಡು ಗುರು ಪೂರ್ಣಿಮೆಯಂದು ಅತ್ಯಂತ ಶಕ್ತಿಶಾಲಿ ಗಜಕೇಸರಿ ಯೋಗವನ್ನು ನಿರ್ಮಿಸಲಿದ್ದಾನೆ. ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ಈ ಯೋಗ ಜಾತಕದಲ್ಲಿ ನಿರ್ಮಾಣವಾದರೆ ಆ ವ್ಯಕ್ತಿಗೆ ಆನೆಯ ಬಲ ಮತ್ತು ಸಿಂಹದ ಪರಾಕ್ರಮ ಎರಡೂ ದೊರೆಯುತ್ತದೆ. ಈ ಬಾರಿ ಜುಲೈ 29ರಂದು ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ತರುವ ಗುರು ಪೂರ್ಣಿಮೆಯನ್ನು ನಾವು ಆಚರಿಸುತ್ತಿದ್ದೇವೆ. ಇದೇ ದಿನ ಆಕಾಶದಲ್ಲಿ ಒಂದು ಅದ್ಭುತ ಕೌತುಕ ನಡೆಯಲಿದೆ. ಜುಲೈ 28 ಸಂಜೆ 7:37ಕ್ಕೆ ಚಂದ್ರನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಅದೇ ಸಮಯದಲ್ಲಿ ದೇವಗುರು ಬೃಹಸ್ಪತಿ ಕಟಕ ರಾಶಿಯಲ್ಲಿ ಸಂಚರಿಸುತ್ತಾನೆ. ಜುಲೈ 29ಕ್ಕೆ ಚಂದ್ರನು ಗುರು ಇರುವ ಕಟಕ ರಾಶಿಯಿಂದ ಸರಿಯಾಗಿ 7ನೇ ಮನೆಯಲ್ಲಿ ಇರುತ್ತಾನೆ. ಅಂದರೆ ಗುರು ಹಾಗೂ ಚಂದ್ರ ಪರಸ್ಪರ ವಿರುದ್ಧ ದಿಕ್ಕಿನಿಂದ ದೃಷ್ಟಿ ಹರಿಸುತ್ತಾರೆ. ಈ ಎರಡು ಪ್ರಬಲ ಗ್ರಹಗಳ ಸಮಸಪ್ತಕ ದೃಷ್ಟಿಯಿಂದಾಗಿ ಮಹಾ ಗಜಕೇಸರಿ ಯೋಗ ಸೃಷ್ಟಿಯಾಗುತ್ತದೆ. ಈ ಯೋಗದ ಪ್ರಭಾವ ಜುಲೈ 31ರವರೆಗೆ ಇರಲಿದ್ದು, ಜಾತಕದಲ್ಲಿ ಗುರು ಬಲವಾಗಿರುವ ಪ್ರಮುಖ 4 ರಾಶಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಇದಾಗಿದೆ. ಆ ಅದೃಷ್ಟದ 4 ರಾಶಿಗಳು ಯಾವುವು? ಅವರ ವೃತ್ತಿ, ಹಣಕಾಸು ಮತ್ತು ಕೌಟುಂಬಿಕ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳಾಗಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಮಿಥುನ ರಾಶಿ. ಮೊದಲನೆಯದಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತಿರುವ ರಾಶಿ ಎಂದರೆ ಅದು ಮಿಥುನ ರಾಶಿ. ಗುರು ಪೂರ್ಣಿಮೆಯ ಈ ವಿಶೇಷ ದಿನ ಮಿಥುನ ರಾಶಿಯವರ ಬಾಳಲ್ಲಿ ಹೊಸ ಬೆಳಕನ್ನು ತರಲಿದೆ. ಜುಲೈ 29ರಿಂದ ನಿಮ್ಮ ಆಸೆಗಳು ಈಡೇರುವ ಸುವರ್ಣ ಕಾಲ ಶುರುವಾಗುತ್ತಿದೆ. ವೃತ್ತಿ ಮತ್ತು ಉದ್ಯೋಗ. ನೀವು ಸ್ವಂತ ಹುದ್ದೆಯಲ್ಲಿ ಇದ್ದರೆ ಅಥವಾ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಬಹುಕಾಲದಿಂದ ಬಾಕಿ ಇದ್ದ ಬಡ್ತಿ ಸಿಗುವ ಲಕ್ಷಣಗಳು ದಟ್ಟವಾಗಿವೆ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ. ಸ್ನೇಹಿತರ ಅಥವಾ ಹಿರಿಯ ಅಧಿಕಾರಿಗಳ ಸಹಾಯದಿಂದ ಹೊಸ ಯೋಜನೆಯನ್ನು ನೀವು ಪ್ರಾರಂಭಿಸಬಹುದು. ಹಣಕಾಸು ಮತ್ತು ಸಂಪತ್ತು. ಆರ್ಥಿಕವಾಗಿ ಈ ಸಮಯ ನಿಮಗೆ ವರದಾನ. ಹೊಸ ವಾಹನ ಖರೀದಿ ಅಥವಾ ಸ್ವಂತ ಮನೆ ಕಟ್ಟುವ ಕನಸು ಕಾಣುತ್ತಿದ್ದರೆ ಅದಕ್ಕೆ ಬೇಕಾದ ಹಣಕಾಸಿನ ನೆರವು ಮತ್ತು ಅವಕಾಶಗಳು ಈಗ ಒದಗಿ ಬರುತ್ತವೆ. ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಧನಲಕ್ಷ್ಮಿ ಸದಾ ನಿಮ್ಮೊಂದಿಗಿರುತ್ತಾಳೆ. ವೈಯಕ್ತಿಕ ಜೀವನ. ನಿಮ್ಮ ಮಾತುಗಳಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇರುತ್ತದೆ. ಇದರಿಂದ ಇತರರನ್ನು ನೀವು ಸುಲಭವಾಗಿ ಮೆಚ್ಚಿಸುವಿರಿ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಂತೋಷದ ವಾತಾವರಣ ನೆಲೆಸುತ್ತದೆ. ಧನುರಾಶಿ. ಎರಡನೆಯ ಮಹಾ ಅದೃಷ್ಟವಂತ ರಾಶಿ ದೇವಗುರು ಬೃಹಸ್ಪತಿಯ ಸ್ವಂತ ರಾಶಿಯಾದ ಧನುರಾಶಿ. ನಿಮ್ಮ ರಾಶ್ಯಾಧಿಪತಿಯೇ ಗುರು ಆಗಿರುವುದರಿಂದ ಈ ಗುರು ಪೂರ್ಣಿಮೆ ನಿಮಗೆ ನವ ಚೈತನ್ಯವನ್ನು ತರಲಿದೆ.
ಜುಲೈ 29ರಿಂದ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ಕರಗಿ ಹೋಗಲಿವೆ. ಪ್ರವೃತ್ತಿ ಮತ್ತು ಯಶಸ್ಸು. ಗುರುದೇವನ ದೆಸೆಯಿಂದ ಅಪಾರ ಲಾಭ ನಿಮ್ಮದಾಗುವುದು. ನಿಮ್ಮ ಕೆಲಸದಲ್ಲಿ ನೀವು ಹಾಕುವ ಶ್ರಮಕ್ಕೆ ಈಗ 100ರಷ್ಟು ಪ್ರತಿಫಲ ಸಿಗಲಿದೆ. ಗುರುವಿನ ಶುಭ ದೃಷ್ಟಿಯು ನಿಮ್ಮ ಜೀವನದಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಗೊಂದಲಗಳು ನಿವಾರಣೆಯಾಗಿ ಸರಿಯಾದ ಹಾದಿಯಲ್ಲಿ ಸಾಗುವಿರಿ. ಕೌಟುಂಬಿಕ ಜೀವನ. ಈ ಅವಧಿಯಲ್ಲಿ ನಿಮ್ಮ ಒಡಹುಟ್ಟಿದವರಿಂದ ನೀವು ಸಂಪೂರ್ಣ ಬೆಂಬಲವನ್ನು ನಿರೀಕ್ಷಿಸಬಹುದು. ಗುರುದೇವನು ನಿಮ್ಮ ಕುಟುಂಬದ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತಾನೆ. ವಿಶೇಷವಾಗಿ ನಿಮ್ಮ ಮಕ್ಕಳ ಕಡೆಯಿಂದ ನಿಮಗೆ ಶುಭ ಸುದ್ದಿ ಕಾದಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಉದ್ಯೋಗದಲ್ಲಿ ಪ್ರಗತಿಯಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ. ಮಾನಸಿಕ ನೆಮ್ಮದಿ. ಗುರು ಚಂದ್ರ ಗ್ರಹಗಳ ಪರಿವರ್ತನೆಯಿಂದ ರೂಪುಗೊಂಡ ಈ ಗಜಕೇಸರಿ ಯೋಗ ನಿಮ್ಮ ಭವಿಷ್ಯದ ಪ್ರಗತಿಯನ್ನು ಖಚಿತಪಡಿಸುತ್ತದೆ. ಮಾನಸಿಕ ಒತ್ತಡಗಳು ದೂರವಾಗಿ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮತ್ತು ಬೆಳವಣಿಗೆಯನ್ನು ನೀವು ಕಾಣಲಿದ್ದೀರಿ. ವೃಶ್ಚಿಕ ರಾಶಿ. ಮೂರನೆಯದಾಗಿ ಗಜಕೇಸರಿ ಯೋಗದಿಂದ ಗರಿಷ್ಠ ಲಾಭ ಪಡೆಯಲಿರುವ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರುದೇವನು ಈ ಗುರು ಪೂರ್ಣಿಮೆಯಿಂದ ಸಾಕಷ್ಟು ಶುಭ ಫಲಗಳನ್ನು ಆಶೀರ್ವಾದಗಳನ್ನು ಸುರಿಸಲಿದ್ದಾನೆ. ಆತ್ಮವಿಶ್ವಾಸ ಮತ್ತು ಕಾರ್ಯಸಿದ್ಧಿ. ಗುರುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರುತ್ತದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಅಥವಾ ಇದು ಆಗುವುದೇ ಇಲ್ಲ ಎಂದು ನೀವು ಕೈಬಿಟ್ಟಿದ್ದ ಕೆಲಸಗಳು ಈಗ ಮ್ಯಾಜಿಕ್ ರೀತಿಯಲ್ಲಿ ಪೂರ್ಣಗೊಳ್ಳುತ್ತವೆ. ಗುರು ಮತ್ತು ಚಂದ್ರರ ಸಂಚಾರದಿಂದ ಅದೃಷ್ಟವು ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸುತ್ತದೆ. ಸಮಸ್ಯೆಗಳಿಂದ ಮುಕ್ತಿ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಶತ್ರುಬಾಧೆ, ಸಾಲದ ಸಮಸ್ಯೆ ಅಥವಾ ವೃತ್ತಿಪರ ಅಡೆತಡೆಗಳು ಈಗ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತವೆ. ವಿವಿಧ ಸವಾಲುಗಳನ್ನು ಎದುರಿಸಲು ಬೇಕಾದ ಶಕ್ತಿ ಮತ್ತು ಧೈರ್ಯ ನಿಮಗೆ ಸಿಗುತ್ತದೆ. ಆರೋಗ್ಯ ಮತ್ತು ಸಂತೋಷ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಾಣಲಿದ್ದೀರಿ. ದೀರ್ಘಕಾಲದ ಅನಾರೋಗ್ಯವಿದ್ದರೆ ಅದರಿಂದ ಚೇತರಿಸಿಕೊಳ್ಳುವಿರಿ. ಅದೃಷ್ಟ ನಿಮ್ಮ ಪರವಾಗಿರುವುದರಿಂದ ವೈಯಕ್ತಿಕ ಜೀವನದಲ್ಲಿ ಸಂತೋಷ ದ್ವಿಗುಣವಾಗುವುದು. ನೀವು ಕೈಹಾಕುವ ಪ್ರತಿಯೊಂದು ಯೋಜನೆಯು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ತುಲಾರಾಶಿ. ನಾಲ್ಕನೆಯ ಮತ್ತು ಕೊನೆಯ ಅದೃಷ್ಟ ರಾಶಿ ಎಂದರೆ ಅದು ಶುಕ್ರನ ಒಡೆತನದ ತುಲಾರಾಶಿ. ತುಲಾರಾಶಿಯವರಿಗೆ ಈ ಗುರು ಪೂರ್ಣಿಮೆಯು ಬದುಕನ್ನೇ ಬಂಗಾರವಾಗಿಸುವ ಕಾಲವಾಗಿದೆ. ಜುಲೈ 29ರ ನಂತರ ನೀವು ಪಟ್ಟ ಎಲ್ಲ ಶ್ರಮದ ಫಲ ಬಡ್ಡಿ ಸಮೇತ ನಿಮ್ಮ ಕೈ ಸೇರಲಿದೆ. ಆರ್ಥಿಕ ಪ್ರಗತಿ ಮತ್ತು ಆಸ್ತಿ ಖರೀದಿ. ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಆರ್ಥಿಕ ಮುಗ್ಗಟ್ಟು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಹೊಸ ವಾಹನ, ಚಿನ್ನಾಭರಣ ಅಥವಾ ಸ್ಥಿರಾಸ್ತಿಯನ್ನು ಖರೀದಿಸುವ ಪ್ರಬಲ ಯೋಗವಿದೆ. ನಿಮ್ಮ ಆದಾಯದಲ್ಲಿ ಅಪಾರ ಸುಧಾರಣೆಯನ್ನು ನೀವು ಕಣ್ಣಾರೆ ಕಾಣುವಿರಿ.
ವೃತ್ತಿ ಮತ್ತು ವ್ಯಾಪಾರ. ಗಜಕೇಸರಿ ಯೋಗದ ಪ್ರಭಾವದಿಂದ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಕಾಣುವಿರಿ. ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅತ್ಯುತ್ತಮ ಅವಕಾಶಗಳು ಒಲಿದು ಬರಲಿವೆ. ಕೆಲಸದ ಸ್ಥಳದಲ್ಲಿ ಬಾಸ್ ಅಥವಾ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದ್ದು, ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು. ವ್ಯಾಪಾರಸ್ಥರಿಗೆ ಲಾಭ. ಸ್ವಂತ ಉದ್ಯಮ ನಡೆಸುತ್ತಿರುವವರು ವಿವಿಧ ಒಪ್ಪಂದಗಳಿಂದ ಭಾರೀ ಲಾಭವನ್ನು ಗಳಿಸಬಹುದು. ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಪೈಪೋಟಿ ನೀಡುವಿರಿ. ಕಚೇರಿಯ ವಾತಾವರಣ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುತ್ತದೆ. ಜೊತೆಗೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಗುರು ಪೂರ್ಣಿಮಾ ಮತ್ತು ಗುರುಗ್ರಹದ ಸರಳ ಪರಿಹಾರಗಳು. 1. ಹಳದಿ ಬಣ್ಣದ ಬಳಕೆ ಮತ್ತು ದಾನ. ಪರಿಹಾರ: ಗುರುಪೂರ್ಣಿಮೆಯ ದಿನದಂದು ಹಳದಿ ಬಣ್ಣದ ಉಡುಪನ್ನು ಧರಿಸಿ. ದಾನ: ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಬಟ್ಟೆ, ಕಡಲೆಬೇಳೆ, ಅರಿಶಿನ, ಬಾಳೆಹಣ್ಣು ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅಂದರೆ ಕೇಸರಿಬಾತ್ ಅಥವಾ ಲಡ್ಡು ದಾನ ಮಾಡಿ. 2. ದೇವಗುರು ಬೃಹಸ್ಪತಿ ಮತ್ತು ವಿಷ್ಣು ಪೂಜೆ. ಮನೆಯ ದೇವರ ಮನೆಯಲ್ಲಿ ಶ್ರೀ ಮಹಾವಿಷ್ಣು ಅಥವಾ ಲಕ್ಷ್ಮೀನಾರಾಯಣನಿಗೆ ಹಳದಿ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿ. ನೈವೇದ್ಯ: ದೇವರಿಗೆ ಕಡಲೆಕಾಳಿನ ನೈವೇದ್ಯ ಅಥವಾ ಹಾಲಿನಿಂದ ಮಾಡಿದ ಪಾಯಸವನ್ನು ಅರ್ಪಿಸಿ. 3. ಮಂತ್ರಜಪ. ಸರಳ ಮಂತ್ರಗಳು. ಪೂಜೆಯ ಸಮಯದಲ್ಲಿ ಈ ಕೆಳಗಿನ ಯಾವುದಾದರೂ ಒಂದು ಮಂತ್ರವನ್ನು ಕನಿಷ್ಠ 21 ಅಥವಾ 108 ಬಾರಿ ಜಪಿಸಿ. ಓಂ ಬೃಹಸ್ಪತಯೇ ನಮಃ. ಓಂ ಗ್ರಾಂಗ್ ಗ್ರೀಂಗ್ ಗ್ರೌಂಗ್ ಸಹ ಗುರವೇ ನಮಃ. 4. ಗುರೋಪಾಸನೆ ಮತ್ತು ಆಶೀರ್ವಾದ. ಜ್ಞಾನ ನೀಡಿದ ಗುರುಗಳಿಗೆ, ಪೋಷಕರಿಗೆ ಹಾಗೂ ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ. ದತ್ತಾತ್ರೇಯ, ಶ್ರೀ ರಾಘವೇಂದ್ರ ಸ್ವಾಮಿ ಅಥವಾ ಶಿರಡಿ ಸಾಯಿಬಾಬಾ ಅವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುವುದು ಅತ್ಯಂತ ಶ್ರೇಷ್ಠ. 5. ಧಾರ್ಮಿಕ ವಸ್ತುಗಳ ದಾನ ಅಂದರೆ ವಿದ್ಯಾರ್ಥಿಗಳಿಗೆ ನೆರವು. ಗುರು ಎಂದರೆ ಜ್ಞಾನದ ಸಂಕೇತ. ಆದ್ದರಿಂದ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುಬಲ ಹೆಚ್ಚಾಗುತ್ತದೆ. ವೀಕ್ಷಕರೇ, ಇದಾಗಿತ್ತು ಗಜಕೇಸರಿ ಯೋಗದಿಂದ ಅದೃಷ್ಟವನ್ನು ಪಡೆಯಲಿರುವ 4 ಪ್ರಮುಖ ರಾಶಿಗಳ ಸಂಪೂರ್ಣ ಮಾಹಿತಿ. ನಿಮ್ಮ ರಾಶಿ ಇದರಲ್ಲಿ ಇಲ್ಲದಿದ್ದರೂ ಚಿಂತೆ ಬೇಡ. ಗುರುಪೂರ್ಣಿಮೆಯ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಇಷ್ಟ ದೇವರಿಗೆ ಕಡಲೆಕಾಳಿನಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನ ಮಾಡುವುದರಿಂದ ಗುರುದೇವನ ಸಂಪೂರ್ಣ ಕೃಪೆಗೆ ನೀವು ಪಾತ್ರರಾಗಬಹುದು. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಾಹಿತಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ
ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.